ಡಾನ್ಸ್ ಮಾಡಿ ಮೊಬೈಲ್ ಇನ್ನು ಇಬ್ಬರು ಹೋಗ್ಯಾರ. ನಾ ಬರ್ತೀನಿ ಡಾನ್ಸ್ ಮಾಡಕ್ಕೆ. ನಾನು ಜೋಡಿ ಇದ್ದೀನಿ ಎಲ್ಲ ಗಾಡಿ ಹೋಗ್ತು. ಇನ್ನೂ ನಾವು ಕುಡಿಯೋರು ಬರ್ರಿ. ಶಂಕರ್ ನಗರ್ ಬಂದಾರ ಏನಂದ ನನ್ನ ಮರಾಠಿ ಒಂದು ಕಲೆ ಆಗ್ಬೋದ. ನಾಂದೇಡ್ ಜಿಲ್ಲೆಯ ಶಂಕರ್ ನಗರ ಆಶ್ರಮದಿಂದ ಪರಮ ಪೂಜ್ಯ ಭಕ್ತರ ಒಂದು ಚಿಕ್ಕ ಮಕ್ಕಳು ತಮ್ಮ ಒಂದು ನೃತ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಲೇಜಿಮ್ ಈ ದೇಶದ ಒಂದು ಪರಂಪರೆ. ದರ್ಶನ ತಗೋಬೇಕು. ಇಲ್ಲಿ ನೋಡ್ರಿ ಎಷ್ಟು ನಿವಾಂತ ಹಾಕುತ್ತಾರೆ, ಎಲ್ಲರೂ ದರ್ಶನ ಕೊಡ್ತಾರೆ. ಇನ್ನ ರಥೋತ್ಸವ ಸಾಯಂಕಾಲದ ಸಂಜೆಗೆ 6 ಗಂಟೆ ರಥೋತ್ಸವ. ತದನಂತರ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದಿಂದ ದೊಡ್ಡ ದೊಡ್ಡ ಪೈಲ್ವಾನ್ಗಳು ಬಂದಿದ್ದಾರ. ಏನಪ್ಪಾ ಅಂದ್ರ ಕುಸ್ತಿ ನಾವು 10 ಗುಣಿಗೆ ಒಳ ಮುಗಿಯೋದ್ ನೋಡಿದ್ದು. ಹವಾಮಲಿನಾಥ್ ಅಪ್ಪಾಜಿ ಅವ್ರ ಬಲ್ಲಿ ಹಗಲು ರಾತ್ರಿ ಕುಸ್ತಿ ನಡೀತಾವ. ಅದು ಈ ಶಿವರಾತ್ರಿನ ನೋಡಕ್ ಸಿಗ್ತಾವ ಬಂಧುಗಳೇ. ಕೇವಲ ಹುಡುಗರದ ಕುಸ್ತಿ ಅಲ್ಲ, ಮಹಿಳೆಯರು ಕೂಡ ಯಾವುದ್ರಲ್ಲಿ ಹಿಂದಿಲ್ಲ. ಕಬಡ್ಡಿ ಆಗಿರ್ಬೋದು, ವೇಟ್ ಲಿಫ್ಟಿಂಗ್ ಆಗಿರ್ಬೋದು, ಕುಸ್ತಿ ಆಗಿರ್ಬೋದು, ಮಹಿಳಾ ಕುಸ್ತಿ ಪಟುಗಳು ಸಹಿತ ಮಹಾರಾಷ್ಟ್ರದಿಂದ ಆಗಮಿಸ್ತಾ ಇದ್ದಾರೆ. ಅವರ ಪಂದ್ಯಾವಳಿಗಳು ಕೂಡ ಇರುತ್ತೆ. ಈ ದೇಶದ ಪಾರಂಪರಿಕ ಕ್ರೀಡೆಗಳಿಗೆ ಒತ್ತು ಕೊಡಬೇಕು. ಭಾರತದ ಸಂಸ್ಕೃತಿ ಪರಂಪರೆಯನ್ನು ಸದಾ ಮುಂದುವರಿಸಿಕೊಂಡು ಹೋಗ್ಬೇಕಂತ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಹವಾಮಲಿನಾಥ್ ಅಪ್ಪಾಜಿ ಅವರು ತಮ್ಮ ಸಂಕಲ್ಪ ಅಂತೆ ಪ್ರತಿಯೊಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಈ ಒಂದು ಮಹಾನ್ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಕ್ಕವರೇ ತಮ್ಗೆಲ್ಲ ಕೈ ಮುಗಿದು ಕೇಳ್ಕೊತಾವ್. ಚಿಕ್ಕ ಚಿಕ್ಕ ಮಕ್ಕಳು ಈ ಸಮಯವನ್ನು ಸಾಲಲ್ಲ. ಇಂಥ ಸಮಯ ನೂಕು ನುಗ್ಗುಗಳನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ಆನಂದದಿಂದ ಪೂಜ್ಯರನ್ನು ದೂರಿಂದ ನೋಡ್ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿ ಮಾಡಬೇಕು. ಎದುರಿ ಮಕ್ಕಳ ಸ್ವಲ್ಪ ಸರಿ ಈಗಾಗಲೇ ಹಣ 1 ನಿಮಿಷ, 1 ನಿಮಿಷ, 1 ನಿಮಿಷ. सगळ्यांनी जोरदार टाळ्या वाजवून त्यांचं स्वागत करायचं आहे. कलाकारांचं स्वागत जोरदार टाळ्या वाजवून करायचं. ನೆಟ್ವರ್ಕ್ ಇಲ್ಲ ನಿಮ್ಮ ಮುಖ ಮೇಲೆ
अतिशय सुंदर अशी कलाकृती आपल्या समोर सादर केलेल्या आहेत. त्यांच्यासाठी जोरदार टाळ्या वाजवायच्या आहे. जय भारत माता सेवा समितीच्या वतीनं या बाल कलाकारांचं मी या ठिकाणी शब्द सुमनाने हार्दिक स्वागत करतोय.